ಸಿನಿಮಾಗೆ ಬಂದು ಆಮೇಲೆ ಮತ್ತೆ ರಂಗಭೂಮಿಗೆ ಹೋಗಿದೆ. ಅಲ್ಲಿ ನಿರಂತರವಾದ 12 ವರ್ಷಗಳ ಕೆಲಸ ಮಾಡ್ತಾ ಒಂದು ನನ್ನದೇ ಆದಂಥ ಅಂತರಂಗ ಬಹಿರಂಗ ಅಂತೇಳಿ ತಂಡ ಕಟ್ಕೊಂಡು ಮುನ್ನಡೆಸ್ತಾ ಇದ್ದೀನಿ. ಹಿರಿಯರಾದಂತಹ ರಾಜಾರಾಮ್ ಸರ್ ಬಂದಿದ್ದಾರೆ, ಧನ್ಯವಾದಗಳು ಸರ್. ಸೊ ನಮ್ಮದು ನಿರ್ದೇಶಕರದು ಅವಿನಾಭಾವ ಸಂಬಂಧ 15-16 ವರ್ಷಗಳಿಂದ. ಅವರು ಸಮುದಾಯದಲ್ಲಿ ಇದ್ದಬೇಕಾದ್ರಿಂದ ನಾನು ಸಮುದಾಯದಲ್ಲೇ ಮೊದಲು ಬಣ್ಣ ಹಚ್ಚಿದ್ದು, ಬೆಂಗಳೂರು ಸಮುದಾಯದಲ್ಲಿ. ಸೊ ಅಲ್ಲಿಂದ ಅವರ ನಮ್ಮ ಒಡನಾಟ. ಸೂಟ್ ಸಿನಿಮಾದಲ್ಲೂ ಇಬ್ಬರು ಕೆಲಸ ಮಾಡಿದ್ವಿ, ಈ ಸಿನಿಮಾದಲ್ಲೂ ಇಬ್ಬರು ಜೊತೆಲೇ ಕೆಲಸ ಮಾಡಿದ್ವಿ. ಎಲ್ಲ ಸಿನಿಮಾಗಳಲ್ಲಿ ನಾನು ಮಾಡಿರೋಂಥ ಒಂದು 29-30 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಪಾತ್ರಗಳೇ ಕೊಡ್ತಾಯಿದ್ರು. ನಮ್ಮ ನಿರ್ದೇಶಕರಿಗೆ ಏನು ಅನಿಸ್ತಾ ಗೊತ್ತಿಲ್ಲ, ಅವ್ರು ಮಾಡಿದ 2 ಸಿನಿಮಾದಲ್ಲಿ ಮೊದಲನೇ ಸಿನಿಮಾದಲ್ಲಿ ಪಾಸಿಟಿವ್ ರೋಲ್ ಕೊಟ್ಟಿದ್ರು, ಇದರಲ್ಲಿ ನೆಗೆಟಿವ್ ಜೊತೆಯಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನೀನು ಪಾಸಿಟಿವ್ ಪಾತ್ರಗಳನ್ನೇ ಮಾಡು ಅಂತ ಇರ್ಬೋದು. ಸೊ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಭಗತ್ರಾಜ್ ಅವ್ರಿಗೆ. ದಯವಿಟ್ಟು ಇಲ್ಲಿ ಬಂದಿರೋಂತಹ ಎಲ್ಲ ಗಣ್ಯರಿಗೆ ಹಾಗೂ ಮಿತ್ರರಿಗೆ ಹಾಗೂ ನನ್ನ ಕೋ ಆರ್ಟಿಸ್ಟ್ಗಳಾದಂಥ ಎಲ್ಲರಿಗೂ ಹಾಗೂ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸದಾ ನಮ್ಮ ಠಾಣೆ ಸಿನಿಮಾಗೆ ಎಲ್ಲರ ಸಹಕಾರ ಇರುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಸಂಜೆ 6 ಗಂಟೆ ಆಗ್ತಿದ್ದಂಗೆ ಸರ್ಕಾರದ ಎಲ್ಲ ಇಲಾಖೆಗಳು ಕ್ಲೋಸ್ ಆಗ್ತವೆ. ಗೌರ್ಮೆಂಟ್ ಹಾಲಿಡೇಗಳಿದ್ದರೆ ರಜೆ ಆಗುತ್ತೆ. ಬಟ್ ರಾತ್ರಿ ಆಗಲಿ ಯಾವುದೇ ಗೌರ್ಮೆಂಟ್ ಹಾಲಿಡೇ ಇರಲಿ, ಬಾಗಿಲಾಗದೇ ಇರೋ ಏಕೈಕ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ. ನಾನು ಎಷ್ಟೋ ಸಲ ಮಧ್ಯರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಮನೆಗೆ ಹೋಗೋಕ್ಕೆ 2-3 ದಾರಿಗಳಿದ್ರು ಪೊಲೀಸ್ ಸ್ಟೇಷನ್ನು ಯಾವ ದಾರಿಲಿ ಇದೆಯೋ ಅದೇ ದಾರಿಲೇ ಮನೆಗೆ ಹೋಗ್ತಾ ಇದ್ದೆ. ಅಂದರೆ ಪೊಲೀಸ್ ಇದ್ದಾರೆ ಅಂದರೆ ಅಷ್ಟು ಧೈರ್ಯ, ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಇದ್ದಾರೆ ಅನ್ನೋವಂಥ ಒಂದು ನಂಬಿಕೆ. ಸೊ ಈ ಸಿನಿಮಾದ ಮೂಲಕ ನಾವು ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಠಾಣೆ ಅಂತ ಹೆಸರಿಟ್ಟುಕೊಂಡಿರೋವಂಥ ಈ ಸಿನಿಮಾದಲ್ಲಿ ವರ್ಕ್ ಮಾಡಿ ತುಂಬ ಖುಷಿ. ಸೊ ಭಗತ್ ಸರು ಇದಕ್ಕಿಂತ ಮುಂಚೆ ಠಾಣೆ ಅಂತ ಇದು ಸೂಟ್ ಅಂತ ಒಂದು ಸಿನಿಮಾ ಮಾಡಿದರು. ಆ ಸಿನಿಮಾದಲ್ಲಿ ನಾನು ಕಿರಣ್ ಪಾಪುರ ಸರ್ ಹತ್ರ ಅಸಿಸ್ಟೆಂಟ್ ಆಗಿದ್ದೆ. ಸೊ ಆ ಶೂಟಿಂಗ್ ಟೈಮಲ್ಲಿ ಸೆಟ್ನ ಅವರು 1 ನಿಮಿಷನೂ ವ್ಯರ್ಥ ಮಾಡದೇ ಇರೋ ಥರ ಹ್ಯಾಂಡಲ್ ಮಾಡ್ತಿದ್ದ ರೀತಿ ಅದನ್ನೆಲ್ಲ ನೋಡಿ ತುಂಬ ಇಂಪ್ರೆಸ್ ಆಗಿತ್ತು. ಸೊ ಈ ಸಿನಿಮಾಗೆ ಸಿನಿಮಾಟೋಗ್ರಫಿಗೆ ಅಂತ ಕೇಳಿದಾಗ ನಾನು ಫಸ್ಟ್ ಕತೆ ಕೇಳಲಿಲ್ಲ. ಸರ್ ನೀವು ಡೈರೆಕ್ಟ್ರು ಅಂದರೆ ನಾನು ಕಣ್ಣು ಮುಚ್ಕೊಂಡು ಮಾಡ್ತೀನಿ ಸರ್, ಖಂಡಿತ ಮಾಡೋಣ ಅಂತ ಹೇಳಿದ್ದೆ. ಸೊ ಅದೇ ರೀತಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಶೂಟಿಂಗಲ್ಲಿ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಮಧ್ಯೆ ಸಣ್ಣ ಪುಟ್ಟ ವಾಗ್ವಾದಗಳಾಗೋದು ಮಾಮೂಲಿ, ಅದು ಏನೇ ಇದ್ರೂ ಕೆಲಸಕ್ಕೋಸ್ಕರ. ಬಟ್ ಇಡೀ ಶೂಟಿಂಗಲ್ಲಿ ನನಗೂ ಆಗಲಿ ಭಗತ್ ಸರ್ಗಾಗಲಿ ನಮ್ಮಿಬ್ಬರ ಮಧ್ಯೆ ಒಂದಿನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನಾವು ಕೆಲಸ ಆಯಿತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.